ಮಹಿಳೆಯರಿಗೆ ಸಿಎಂ ವಿಜಯ್ ಸರ್ಕಾರದಿಂದ ಭರ್ಜರಿ ಗಿಫ್ಟ್. 2026-2027ರ ಬಜೆಟ್ನಲ್ಲಿ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ನೀಡಲಾಗುವುದು. ತಮಿಳುನಾಡಿನಾದ್ಯಂತ ನಾರಿಯರ ಸಂಭ್ರಮವೋ ಸಂಭ್ರಮ. ಮಹಿಳೆಯರ ಖುಷಿ ಹೆಚ್ಚಿಸಿದ ಸಿಎಂ ವಿಜಯ್ ಕೊಟ್ಟ ಆ ಉಡುಗೊರೆ ಏನು ಹಾಗಾದ್ರೆ? ಚಿನ್ನದ ನಾಣ್ಯ, ರೇಷ್ಮೆ ಸೀರೆ, ಹಬ್ಬಬ್ಬ ಅದ್ದೂರಿ ಉಡುಗೊರೆ ಈಗ ನಾರಿಯರಿಗೆ. ಚುನಾವಣೆಗೂ ಮುನ್ನ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ಈಗ ವಿಜಯ್. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಭರವಸೆಯನ್ನ ದಳಪತಿ ವಿಜಯ್ ಅವರೀಗ ಈಡೇರಿಸಿದ್ದಾರೆ. ಮಹಿಳೆಯರಿಗೆ ಸಿಎಂ ವಿಜಯ್ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ಇದು. ಕೊಟ್ಟ ಮಾತನ್ನ ಅಂದ್ರೆ ಯಾವಾಗ ನೂತನ ಸಿಎಂ ಆಗಿ ಆಯ್ಕೆಯಾಗೋಕ್ಕಿಂತ ಮುಂಚೆ ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಗ ಈಡೇರಿಸ್ತಾ ಇದ್ದಾರೆ ಒಂದೊಂದಾಗಿ ದಳಪತಿ ವಿಜಯ್ ಅವರು. ಈಗಾಗಲೇ ಮಹಿಳೆಯರಿಗಾಗಿ, ಅವರ ಸುರಕ್ಷತೆಗಾಗಿ ಹಲವು ಯೋಜನೆಗಳನ್ನು ತಂದಿದ್ದಾಯಿತು. ರಾತ್ರಿ ವೇಳೆ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಓಡಾಡ್ತಿರುವಾಗ ಅವರ ಹಿಂದೆ ಡ್ರೋನ್ ವ್ಯವಸ್ಥೆಯನ್ನು ಮಾಡಲಾಯಿತು. ಆಸ್ಪತ್ರೆಯಲ್ಲಿ ಏನಾದರೂ ಪೇಷಂಟ್ ಸತ್ತರೆ ಆ ಆಸ್ಪತ್ರೆಯ ಬಿಲ್ಲನ್ನೇ ಸಂಪೂರ್ಣವಾಗಿ ಭರಿಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ರು ವಿಜಯ್ ಅವರು. ಆ ಎಲ್ಲ ಯೋಜನೆಯ ಮಧ್ಯೆ ಈಗ ಹೆಣ್ಣು ಮಕ್ಕಳಿಗೆ ಮತ್ತೊಂದು ಭರವಸೆಯನ್ನು ಈಡೇರಿಸಿದ್ದಾರೆ. ನಾರಿಯರಿಗೆ ಚಿನ್ನದ ನಾಣ್ಯ, ರೇಷ್ಮೆ ಸೀರೆ ಕೊಡುವ ಮೂಲಕ ಮಹಿಳೆಯರಿಗೆ ಈಗ ಅವರ ಬೇಡಿಕೆ ಏನಿತ್ತು ಅದನ್ನು ಈಡೇರಿಸಿದ್ದಾರೆ. ಇನ್ನು ಎಲೆಕ್ಷನ್ಗೂ ಮುನ್ನ ವಿಜಯರಿಂದ ಅಣ್ಣನ ಸೀರ್ ತಿಟ್ಟಂ ಭರವಸೆ, ಮದುವೆ ವೆಚ್ಚ ಕಡಿಮೆಗೆ ಯೋಜನೆ ರೂಪಿಸ್ತೀನಿ ಎಂದಿದ್ದಂಥ ವಿಜಯ್ ಎಲೆಕ್ಷನ್ಗೂ ಮುನ್ನ ವಿಜಯರಿಂದ ಮದುವೆ ವೆಚ್ಚ ಕಡಿಮೆಗೆ ಯೋಜನೆ ರೂಪಿಸ್ತೀನಿ ಅಂತ ಹೇಳಿದ್ರು. ಅದನ್ನೀಗ ಭರವಸೆ ಈಡೇರಿಸಿದ್ದಾರೆ ಎಂದು ಬಜೆಟ್ನಲ್ಲಿ ಅಣ್ಣನ್ ಸಿರ್ ತಿಟ್ಟಂ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಇದು ಅಣ್ಣನಿಂದ ವಧುವಿಗೆ ನೀಡುವ ಮದುವೆಯ ಉಡುಗೊರೆ ಅಂತ ಅರ್ಥ. ಯೋಜನೆ ಪ್ರಕಾರ 8 ಗ್ರಾಂ ಚಿನ್ನದ ನಾಣ್ಯ, ರೇಷ್ಮೆ ಸೀರೆ, ಮದುವೆಯಾಗುವ ವಧುವಿಗೆ ಚಿನ್ನ ಮತ್ತು ರೇಷ್ಮೆ ಸೀರೆ ಗಿಫ್ಟ್ ನೀಡಿದ್ದಾರೆ. ಬಡ ಕುಟುಂಬಗಳ ಮದುವೆಗೆ ವಿಜಯ್ ಯೋಜನೆಯನ್ನು ರೂಪಿಸಿದ್ದು ಈಗ ಬಡ ಕುಟುಂಬಕ್ಕೆ ನೆರವಾಗಿದ್ದಾರೆ ದಳಪತಿ ವಿಜಯ್. 5 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಕುಟುಂಬಗಳಿಗೆ ಇದು ಅನ್ವಯವಾಗುತ್ತೆ. 812 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಇದರ ಸಲುವಾಗಿ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದಾರೆ ಈಗ ವಿಜಯ್. ಈಗ ನಾರಿಯರ ಸಂಭ್ರಮವೋ ಸಂಭ್ರಮ. ಎಲ್ಲಲ್ಲೂ ವಿಜಯ್ ತಳಪತಿಯವರು ತಮಿಳುನಾಡಿನಲ್ಲಿ ಯಾವ ರೀತಿ ಸಿನಿಮಾದಲ್ಲಿ ಸಿಎಂ ಆಗಿ ಮಿಂಚಿ ಜನರ ಪ್ರೀತಿಗೆ ಪಾತ್ರರಾಗ್ತಿದ್ರೋ ಅದೇ ರೀತಿ ಈಗ ನಾರಿಮಣಿಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ ವಿಜಯ್ ಅವರು. ಹೊಸ ವಧುವಿಗೆ ರೇಷ್ಮೆ ಸೀರೆ, ಚಿನ್ನದ ಕಾಯಿನ್ ಕೊಡುವ ಮೂಲಕ ಈಗ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಇನ್ನು ನವಜಾತ ಶಿಶುಗಳಿಗೂ ಕೂಡ ವಿಜಯ್ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ. ನವಜಾತ ಶಿಶುಗಳಿಗೂ ವಿಜಯ್ ಸರ್ಕಾರದಿಂದ ಭರ್ಜರಿ ಗಿಫ್ಟ್. ಇದು ತಾಯ್ ಮಾಮನ್ ತಂಗ್ ಮೋತಿರಂ ತಿಟ್ಟಂ ಯೋಜನೆ. ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರದ ಉಡುಗೊರೆಯನ್ನು ನೀಡಲಿಕ್ಕೆ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ತಮಿಳುನಾಡು ಸಿಎಂ ದಳಪತಿ ವಿಜಯ್. ಈ ಯೋಜನೆ 560 ಕೋಟಿ ರೂಪಾಯಿ ಮೀಸಲಿಟ್ಟಂತ ಈ ಯೋಜನೆಗಾಗಿ 560 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಂತೆ ದಳಪತಿ ವಿಜಯ್. ವಿಜಯ್ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೂ ಭರ್ಜರಿ ಗಿಫ್ಟ್. ಈಗ ವಿದ್ಯಾರ್ಥಿಗಳಿಗೆ ವೆಟ್ರಿ ಲ್ಯಾಪ್ಟಾಪ್ ಯೋಜನೆ ಘೋಷಣೆ. ಈಗ ಈ ಯೋಜನೆ 2,000 ಕೋಟಿ ಮೀಸಲಿಟ್ಟಿದ್ದಾರೆ ವಿಜಯ್ ಸರ್ಕಾರದಿಂದ. ನವಜಾತ ಶಿಶುಗಳಾಯಿತು, ವಿದ್ಯಾರ್ಥಿಗಳಾಯಿತು, ಮಹಿಳೆಯರಾಯಿತು, ಎಲ್ಲರಿಗೂ ಕೂಡ ನಾನು ಸಿಎಂ ಆದರೆ ಏನೇನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ರು ಜನರಿಗೆ, ಆ ಎಲ್ಲ ಭರವಸೆಗಳನ್ನ ಈಗ ಈಡೇರಿಸ್ತಾ ಇದ್ದಾರೆ. ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರದ ಉಡುಗೊರೆಯನ್ನು ಕೊಡಲಿಕ್ಕೂ ಮುಂದಾದರು. ಮಹಿಳೆಯರಿಗೆ ಚಿನ್ನದ ಕಾಯಿನ್ ಮತ್ತು ರೇಷ್ಮೆ ಸೀರೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಮೋತಿರಂ ತಿಟ್ಟಂ ಯೋಜನೆ ಮೂಲಕ. ಇನ್ನು ಶಿಶುಗಳಿಗೂ ಕೂಡ ವೆಟ್ರಿ ಲ್ಯಾಪ್ಟಾಪ್ ಯೋಜನೆ, ವಿದ್ಯಾರ್ಥಿಗಳಿಗೆ ಇನ್ನು 1 ಲಕ್ಷ ಕೋಟಿ ಎಲ್ಲಿದೆ? ಮದುವೆ ಆದ್ರೆ ಚಿನ್ನ ಕೊಡ್ತೀನಿ ಎಂದಿರೋ ವಿಜಯ್ ತಳಪತಿಗೆ ಈಗ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ, ತಮಿಳುನಾಡು ಜನತೆ. ಮದುವೆ ಆದ್ರೆ ಚಿನ್ನ ಕೊಡ್ತೀನಿ ಎಂದಿರೋ ಸಿಎಂ ವಿಜಯ್ ತಮಿಳುನಾಡಲ್ಲಿ ಚಿನ್ನಕ್ಕಾಗಿ ಎಷ್ಟು ಕೋಟಿ ಬೇಕು ಗೊತ್ತಾ? ಚಿನ್ನ ಅಂದ್ರೆ ಏನು ಸಾಮಾನ್ಯನ? 10 ಗ್ರಾಮ್ಗೆ 1,60,000 ಇದೆ ಈಗ. ಅಂಥದ್ರಲ್ಲಿ ಪ್ರತಿ ಮಗುವಿಗೆ 8 ಗ್ರಾಂ ಚಿನ್ನ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ
1 ಗ್ರಾಂ ಚಿನ್ನದ ಬೆಲೆ 13,000ರಿಂದ 14,000 ರೂಪಾಯಿ ಇದೆ. ಒಂದು ಹೆಣ್ಣು ಮಗಳಿಗೆ 8 ಗ್ರಾಂ ಚಿನ್ನ ಕೊಟ್ಟರೆ ಅದೆಷ್ಟು ಚಿನ್ನ ಬೇಕು ಗೊತ್ತಾ? 1ರಿಂದ 1.25 ಲಕ್ಷ ಖರ್ಚಾಗುತ್ತದೆ. ಮಗುವಿಗಾಯ್ತು, ಮಹಿಳೆಯರಿಗಾಯ್ತು. ಚಿನ್ನ ನೀಡಲಿಕ್ಕೆ ಹೋದರೆ ಇಷ್ಟೊಂದು ಸಾಲ ಆಗುತ್ತೆ ಅನ್ನೋದು ಸದ್ಯದ ಜನರ ಮಾತಾಗಿದೆ. ನವಜಾತ ಶಿಶುವಿಗೆ ಉಂಗುರ ಹಾಕುವುದಾಗಿಯೂ ವಿಜಯ್ ಘೋಷಣೆ ಮಾಡಿದ್ದಾರೆ. ಅಂದಾಜಿನ ಪ್ರಕಾರ ತಮಿಳುನಾಡಿನಲ್ಲಿ ವರ್ಷಕ್ಕೆ 10 ಲಕ್ಷ ಮಕ್ಕಳು ಜನಿಸುತ್ತಾರೆ. ಒಂದು ಮಗುವಿಗೆ ಕನಿಷ್ಠ ಗ್ರಾಮ್ ಅಂದರೆ 1 ಗ್ರಾಂ ಉಂಗುರ ಹಾಕಿದರೂ ಸಹಿತ ಚಿನ್ನಕ್ಕಾಗಿಯೇ ಒಟ್ಟಾರೆ 1 ಲಕ್ಷ ಕೋಟಿ ಹಣ ಎತ್ತಿಡಬೇಕಾಗುತ್ತದೆ. ಈ ಯೋಜನೆಯಲ್ಲೇ 1 ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಹಾಗಾದ್ರೆ ವಿಜಯ್ ತಳಪತೆ?